ಈ ಒಬ್ಬ ಪ್ಲೇಯರ್ RCBಗೆ ಕಂಟಕ ಆಗ್ಬೋದಾ? SRH ಬೌಲಿಂಗ್ ವೀಕಾ ಅಥವಾ ಆಸಲ್ವುಡ್ ಇಲ್ದೆ RCB ಬೌಲಿಂಗ್ ವೀಕಾ? ಈ ಒಂದು ಚೇಂಜಸ್ ಮಾಡಿದ್ರೆ RCBಗೆ ವರ್ಕ್ ಆಗ್ಬೋದಾ ಅಥವಾ ಫಾರ್ಮ್ ಅಲ್ಲೇ ಇಲ್ಲದೆ ಇರೋ ಸಾಲ್ಟಿಗೆ ಚಾನ್ಸ್ ಸಿಗುತ್ತಾ ಅಥವಾ ರೆಡ್ ಹಾರ್ಟ್ ಫಾರ್ಮ್ ಅಲ್ಲಿ ಇರ್ತಕ್ಕಂತಹ ಬತಲ್ಗೆ ಚಾನ್ಸ್ ಸಿಗುತ್ತಾ? ಇವತ್ತಿನ ಕಂಪ್ಲೀಟ್ ಮ್ಯಾಚ್ ಅನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ, అందరికీ ನಮಸ್ಕಾರಂ. ಇದು RCB ವರ್ಸಸ್ SRH ನ 2026 IPL ನ ಮೊದಲನೇ ಪಂದ್ಯ. ಈ ಪಂದ್ಯದ ಪ್ರೆಡಿಕ್ಷನ್ ಏನು, ಯಾರು ವಿನ್ ಆಗ್ತಾರೆ, ಯಾರಿಗೆ ಚಾನ್ಸಸ್ ಜಾಸ್ತಿ ಇದೆ, ಎಲ್ಲ ಡಾಟಾವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರ ಏನು ಅಂದ್ರೆ, RCB ಫ್ಯಾನ್ಸ್ ಏನ್ ಮಾತಾಡ್ತಿದ್ರ ಅಂದ್ರೆ, ಆಸಲ್ವುಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡಫಿ ಇದಾರೆ ಅಂತಕ್ಕಂಥದ್ದನ್ನ ಮಾತಾಡ್ತಾ ಇದ್ರೆ. ಆದ್ರೆ ಒಂದೇ ಒಂದು ಸ್ಟಾಟ್ಸ್ ತಮ್ಗೆ ಹೇಳ್ತೀನಿ, ಒಂದು ಡಾಟಾವನ್ನ ಕೊಡ್ತೀನಿ, ಆಮೇಲೆ ಇದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. ಅದೇನು ಅಂದ್ರೆ, ನಮ್ಮ ಡಫಿ ಬಗ್ಗೆ ಎಲ್ರು ಕೂಡ ಹೋಪ್ ಇದೆ. SRH ಓಪನಿಂಗ್ ಆಡ್ತಕ್ಕಂಥವ್ರು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ. ತಮಗೆ ಗೊತ್ತಿರಲಿ, ಅಭಿಷೇಕ್ ಶರ್ಮಾ ರೀಸೆಂಟ್ಲಿ ಡಫಿ ಅವ್ರಿಗೆ ಟೋಟಲ್ ಇವ್ರದ್ದು ಮ್ಯಾಚ್ ಅಪ್ಸ್ ಅನ್ನ ನೋಡ್ತಾ ಬಂದ್ರೆ 31 ಬಾಲ್ ಅನ್ನ ಡಫಿ ಅವ್ರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅಭಿಷೇಕ್ ಶರ್ಮಾ 81 ರನ್ ಅನ್ನ ಗಳಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ತಮಗೆ ಗೊತ್ತಾಗ್ತಾ ಇದೆ, ಡಫಿ ವರ್ಸಸ್ ಅಭಿಷೇಕ್ ಶರ್ಮಾಗೆ ಪ್ಲಸ್ ಪಾಯಿಂಟ್, ಯಾಕೆಂದ್ರೆ ಮೋರ್ ದ್ಯಾನ್ 260 ಸ್ಟ್ರೈಕ್ ರೇಟ್ ಇರ್ತಕ್ಕಂಥದ್ದು. ಸೊ ಇದಿರ್ಲಿ, ಫಸ್ಟ್ ಆಫ್ ಆಲ್ ಇವತ್ತು ನಾವು RCB ಅಂಡ್ ಪ್ಲೇಯಿಂಗ್ 11 ಅನ್ನ ನೋಡ್ತಾ ಹೋಗೋಣ. RCB ಬಗ್ಗೆ ಒಂದಷ್ಟು ತಿಳ್ಕೊಂಡ ನಂತರ SRHಗೆ ಮೂವ್ ಆಗ್ತಾ ಹೋಗೋಣ. ನೋಡಿ, ಎಲ್ರು ಹೇಳ್ತಾ ಇದ್ದೀರಾ ಬೆತಲ್ ಇತ್ತೀಚೆಗೆ ರೆಡ್ ಹಾರ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ. ತಾವು ವರ್ಲ್ಡ್ ಕಪ್ ಅಲ್ಲೂ ಕೂಡ ಅದನ್ನು ನೋಡಿದ್ರಿ. ಇಂಡಿಯಾಗೆ ಒಂದು ಕ್ಷಣಕ್ಕೆ ಭಯವನ್ನು ಹುಟ್ಟಿಸಿದ್ದು ಯಾರು ಅಂದ್ರೆ ಬೆತೆಲ್. 257 ಟಾರ್ಗೆಟ್ ಇದ್ರು ಕೂಡ ಕೇವಲ 7 ರನ್ ಸೋತಿದ್ದಷ್ಟೇ. ಆದ್ರೆ ಇಲ್ಲಿ ಸ್ಲಾಟ್ ತೊಂದರೆ ಆಗ್ತಾ ಇದೆ RCB, ಯಾಕಂದ್ರೆ 4 ಜನ ಫಾರಿನ್ ಪ್ಲೇಯರ್ ಆಡಬೇಕು. ತಮಗೆ ಗೊತ್ತಿದೆ, ಒಂದು ಟಿಮ್ ಡೇವಿಡ್ ಆಡ್ಲೇಬೇಕು, ಬಿಕಾಸ್ ಮಿಡಲ್ ಆರ್ಡರು ಅವರು ಯಾವ ರೀತಿ ಫಿನಿಶ್ ಅನ್ನ ಕೊಡ್ತಾರೆ ಅಂದ್ರೆ, ಈ ಕಡೆ ವಿಕೆಟ್ ಹೋದ್ರು ನೋಡ್ಕೊಂಡು ಆಡ್ತಾರೆ. ನೀವು ಲಾಸ್ಟ್ ಇಯರ್ ಗಮನಿಸಿರ್ಬೋದು, ಎಲ್ಲರೂ ಕೈ ಕೊಟ್ಟಾಗ ಆಡಿದ್ದೆ ಟಿಮ್ ಡೇವಿಡ್ ಮತ್ತೆ ಕೃಣಾಲ್ ಪಾಂಡ್ಯ. ಸೊ ಟಿಮ್ ಡೇವಿಡ್ ಬೇಕೇ ಬೇಕು. ಅದು ಬಿಟ್ರೆ ನಮ್ಮ ಪ್ಯಾಂಥರ್, ನಮ್ಮ ಚಿರತೆ ಯಾರು ಅಂದ್ರೆ ರೊಮರಿಯೋ ಶೆಫರ್ಡ್, ಅವರಂತೂ ಬೇಕೇ ಬೇಕು. ಯಾಕಂದ್ರೆ ನೀವು ನೋಡಿರ್ಬೋದು ಲಾಸ್ಟ್ ಸೀಸನ್ ಅಲ್ಲಿ ಯಾರು ನಮ್ಮ CSK ಮೇಲೆ, ನಮ್ಮ CSK ಅಂದ್ರೆ ನಮ್ಮ RCB, ನಮ್ಮ CSK ಎಲ್ಲ ನಮ್ಮ ಟೀಮೇನೆ. ಸೊ CSK ಮೇಲೆ ಎಷ್ಟು ಹೊಡೆದಿದ್ರು ಅಂದ್ರೆ, ಕೊನೆ 2 ಓವರಲ್ಲಿ ಮ್ಯಾಚೇ ಚೇಂಜ್ ಮಾಡಿದ್ರು. ಕೊನೆ ಒಂದು 2-3 ಓವರಲ್ಲಿ 60ಕ್ಕಿಂತ ಅಧಿಕ ರನ್, 60-70 ರನ್ಗಿಂತ ಜಾಸ್ತಿ ಹೊಡೆದು ಮ್ಯಾಚ್ ಅನ್ನ ಚೇಂಜ್ ಮಾಡಿದ್ರು. ಸೊ ರೊಮರಿಯೋ ಶೆಫರ್ಡ್ ಇರಬೇಕು, ಟಿಮ್ ಡೇವಿಡ್ ಇರಬೇಕು, ಇಬ್ರಾಯ್ತಲ್ವಾ. ಸೊ ಇನ್ನೆರಡು ಸ್ಲಾಟ್ ಇರುತ್ತೆ, ಇಲ್ಲ ಸಾಲ್ಟು ಇಲ್ಲ ಬೆತಲ್, ಇಬ್ರಲ್ಲಿ ಒಬ್ರನ್ನ ಹಾಕೋಬೇಕು. ಅದನ್ನ ಬಿಟ್ಟರೆ ಡಫಿ ಹಾಕತ್ತಾರೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದಷ್ಟು ಕ್ರಿಕೆಟ್ ವಿಶ್ಲೇಷಕರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಡಫಿ ಇರ್ಲಿ, ಇನ್ನೇನು ಟಿಮ್ ಡೇವಿಡ್ ರೊಮರಿಯೋ ಶೆಫರ್ಡ್ ಫಿಕ್ಸು, ಸಾಲ್ಟ್ ಹಾಕೊಂಡ್ ಬೇಡ, ಬೆತಲ್ ಏನ್ ಬೇಡ, ಯಾಕಂದ್ರೆ 4 ಸ್ಲಾಟ್ ಖಾಲಿ ಇರೋದು, ಅದನ್ನ ಮಾತಾಡ್ತಾ ಇದಾರೆ. ಆದ್ರೆ ತಮಗೆ ಗೊತ್ತಿರಲಿ, ಸಾಲ್ಟ್ ಇತ್ತೀಚಿಗೆ ಫಾರ್ಮ್ ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ಲಾಸ್ಟ್ ಇಯರ್ ಯಾವ ರೀತಿ ಓಪನಿಂಗ್ ಅನ್ನ ತಂದ್ಕೊಟ್ಟಿದ್ದಾರೆ ಅಂತೇಳಿ. ನಾನು ಒಂದ್ಸರ್ತಿ ಲಾಸ್ಟ್ ಇಯರ್ ಸ್ಟೇಡಿಯಂ ಅಲ್ಲೇ ಕೂತಿದ್ದೆ. ಸಾಲ್ಟ್ ಜಸ್ಟ್ ಆ ಕಡೆ ಈ ಕಡೆ ಸೀಟ್ ಅರೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟೊತ್ತಿಗೆ 2 ಓವರಿಗೆ 40 ರನ್ ಬಾರಿಸಿದ್ರು. ಸೊ ಅಂತಹ ಪ್ಲೇಯರ್ ಒಂದು 3 ಓವರ್ 4 ಓವರ್ ಆಲ್ರೆಡಿ ಯಾವುದು 50 ಆಗಿತ್ತು. ಸೊ ಈ ರೀತಿಯ ಓಪನಿಂಗ್ ಅನ್ನ ತಂದ್ಕೊಡ್ತಕ್ಕಂಥ ಪ್ಲೇಯರ್. ಸೊ ಸಾಲ್ಟ್ ಫಾರ್ಮ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಬೇಕಾಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಡಫಿ ಹಾಕೋತಾ ಇದಾರೆ, ಆದ್ರೆ ಹಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ನಾನು ಏನ್ ಹೇಳ್ತಕ್ಕಂಥದ್ದು ಅಂದ್ರೆ, ನನ್ನ ಪ್ಲೇಯಿಂಗ್ 11 ಅನ್ನ ನೋಡಿದ್ರೆ, ಕೊಹ್ಲಿ ಸಾಲ್ಟ್ ಓಪನಿಂಗ್ ಬರ್ಲಿ, ಬೆತಲು ಒನ್ ಡೌನ್ ಆಡ್ಲಿ, ಡಫಿ ಏನ್ ಈ ಮ್ಯಾಚಿಗೆ ಬೇಡ ಅಂತ. ಡಫಿ ಬೇಕು, ಆತರ ನೋಡಿದ್ರೆ ಒಂದು ಬ್ಯಾಲೆನ್ಸಿಂಗ್ ಟೀಮ್ ಬೇಕು ಅಂದ್ರೆ. ಆದ್ರೆ ನೀವು ಆಪೋಸಿಟ್ ಅನ್ನ ಗಮನಿಸ್ತಾ ಹೋದ್ರೆ, ಟ್ರಾವಿಸ್ ಹೆಡ್ ಚೆನ್ನಾಗಿ ಆಡ್ತಾರೆ, ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾಗೆ ಡಫಿ ವಿರುದ್ಧ ತುಂಬಾ ಚೆನ್ನಾಗಿದೆ. ಪವರ್ ಪ್ಲೇ ನಲ್ಲಿ 2 ಓವರ್ ಡಫಿ ಏನಾದ್ರು ಹೋಗಿತ್ತು ಅಂದ್ರೆ, 2 ಓವರ್ ಏನಾದ್ರು ಡಫಿ ಮೇಲೆ ಅಗ್ರೆಸಿವ್ ಆಟ ಆಡಿದ್ದಾರೆ ಅಂದ್ರೆ, ಸೊ ಡಫಿ ಹಾಕೊಂಡಿದ್ದಕ್ಕೂ ಏನು ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ, ಡಫಿ ಜಾಗದಲ್ಲಿ ನಮ್ಮ ರಸಿಕ್ ಸಲಾಮ್ದಾರ್ ಇಂಡಿಯನ್ ಬೌಲರ್ ಅನ್ನ ತೆಗೆದುಕೊಂಡ್ಬಂದು, ಸೊ ಡಫಿಯನ್ನ ಈ ಮ್ಯಾಚ್ ಕೂರಿಸಿ ಬೆತಲ್ಗೂ ಕೂಡ ಚಾನ್ಸಸ್ ಕೊಡಬಹುದು. ಯಾಕೆಂದ್ರೆ ನೆಕ್ಸ್ಟ್ ಹ್ಯಾಸಲ್ವುಡ್ ಬರ್ತಾರೆ, ಹ್ಯಾಸಲ್ವುಡ್ ಹಾಕೊಂಡ್ರೆ ಆಯ್ತು. ಸೊ ಅದಕ್ಕೋಸ್ಕರ ಸೊ ಕೊಹ್ಲಿ ಸಾಲ್ಟು ಒನ್ ಡೌನ್, ಬೆತಲ್ ಆಡ್ಲಿ, ತೊಂದರೆ ಇಲ್ಲ. ಆನಂತರ ತಮಗೆ ಗೊತ್ತಿದೆ, ದೇವದತ್ ಪಡಿಕ್ಕಲ್ ಕಳೆದ ಸೀಸನ್ ಅಲ್ಲೇನೋ ಆ ತರ ಇವನು ಆಟ ಯಾವ್ದೇನು ಇರಲಿಲ್ಲ. ಆದ್ರೆ ಈ ಸೀಸನ್ ಅಲ್ಲಿ ಅವ್ರನ್ನ ಹಾಕೊಳ್ಳೋ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಯಾಕೆ ಅಂದ್ರೆ, ಡೊಮೆಸ್ಟಿಕ್ ಕ್ರಿಕೆಟ್ ತಾವು ಫಾಲೋ ಮಾಡಿದ್ರೆ ಗೊತ್ತಾಗಿರುತ್ತೆ, ಒಳ್ಳೆ ಫಾರ್ಮ್ ಆಗಿದ್ದಾರೆ. ಯಾರು? ದೇವದತ್ ಪಡಿಕ್ಕಲ್. ಸೊ 3rd ದೇವದತ್ ಪಡಿಕ್ಕಲ್ ಆಡ್ತಾರೆ. 4th ಬೆತಲ್ ಏನಾದ್ರು ಹಾಕೊಂಡ್ರೆ 3rd ಬೆತಲ್, 4th ದೇವದತ್ ಪಡಿಕ್ಕಲ್. ನೆಕ್ಸ್ಟ್ ರಜತ್ ಆಡ್ತಕ್ಕಂಥದ್ದು. ರಜತ್ ತಮಗೆ ಗೊತ್ತಿದೆ. ಆ ಕಡೆ ಬಂದ್ರೆ ಜೇಷನ್ ಅನ್ಸಾರಿ ಅಂತಕ್ಕಂತಹ ಒಬ್ಬ ಬೌಲರ್ ಇದ್ದಾರೆ.
ರೈಟ್ ಆರ್ಮ್ ಲೆಗ್ ಬ್ರೇಕು. ಸೊ ಅನ್ಸಾರಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ನು. ಅವರು ಮಿಡಲ್ ಆರ್ಡರ್ ಅಲ್ಲಿ ಅಂದ್ರೆ ಒಂದು ಆಫ್ಟರ್ ಪವರ್ ಪ್ಲೇ 6-7 ಓವರಿಂದ ಒಂದು 14 ಓವರ್ ಒಳಗಡೆ ಅನ್ಸಾರಿ ಬೌಲಿಂಗ್ ಮಾಡ್ತಾರೆ. ಸೊ ಆ ಲೆಗ್ ಸ್ಪಿನ್ನರ್ ಬೌಲಿಂಗ್ ಮಾಡೋದ್ರಿಂದ ಇವರು ಆಫ್ ಸ್ಪಿನ್ ಆಗಲಿ ಲೆಗ್ ಸ್ಪಿನ್ ಆಗಲಿ ಎರಡಕ್ಕೂ ಚೆನ್ನಾಗಿ ಆಡ್ತಾ ಇದ್ದಾರೆ ರಜತ್ ಪಾಟಿದಾರ್. ಸೊ 5ನೇ ಸ್ಥಾನದಲ್ಲಿ ರಜತ್ ಪಾಟಿದಾರ್ ಇರಲಿ. ಆನಂತರ ವಿಕೆಟ್ ಹೋಗ್ಲಿಲ್ಲ ಅಂದ್ರೆ ಟಿಮ್ ಡೇವಿಡ್ ಮತ್ತೆ ರೊಮಾರಿಯೋ ಶೆಫರ್ಡ್ ಮೇಲೆ ಬರ್ಬೋದು, ಅಥವಾ ಏನಾದ್ರು ಒಂದೆರಡು ವಿಕೆಟ್ ಹೋಗಿದೆ ಅಂದ್ರೆ ಜಿತೇಶ್ ಶರ್ಮಾ ಬರ್ಬೋದು. ಸೊ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಯಾರು ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು ಅಥವಾ ನಮ್ಮ ಟಿಮ್ ಡೇವಿಡ್ ಆಗಿರ್ಬೋದು. ಸೊ ಇದ್ರ ಜೊತೆಗೆ ತಮಗೆ ಗೊತ್ತಿಲ್ಲ ಕೃಣಾಲ್ ಪಾಂಡ್ಯನು ಬೌಲಿಂಗ್ ಅಂತ ಮಾತ್ರ ಅಲ್ಲ, ಬ್ಯಾಟಿಂಗ್ ಇಂದನೂ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರೋದು. ಯಾಕಪ್ಪ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಇಯರ್ ಅವರು ಬ್ಯಾಟಿಂಗ್ ಅಲ್ಲೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಸೊ ಅದು ಕೂಡ ಇದೆ. ಅದಾದ್ಮೇಲೆ ತಮಗೆ ಗೊತ್ತಿರಲಿ, ಈ ವರ್ಷ ಒಬ್ಬ ಒಳ್ಳೆ ಯಂಗ್ ಸ್ಟಾರ್ ಅನ್ನ ಪಿಕ್ ಮಾಡಿರ್ತಕ್ಕಂಥದ್ದು ಎಲ್ಲರ ಕಣ್ಣು ಅವ್ರ ಮೇಲೆ ಇದೆ, ಮಂಗೇಶ್ ಯಾದವ್ ಫಾಸ್ಟ್ ಬೌಲರು. ಈ ವ್ಯಕ್ತಿಯನ್ನ ಆಡಿಸಬಹುದು, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಎಲ್ಲರೂ ಈ ವ್ಯಕ್ತಿ ಮೇಲೆ ಒಲವಿದೆ. ಸೊ ಮಂಗೇಶ್ ಯಾದವ್ ಇರ್ತಾರೆ. ಇವರಿದ್ರೆ ಬ್ಯಾಟಿಂಗು ಕೂಡ ಹೆಲ್ಪ್ ಆಗುತ್ತೆ. ಅಲ್ಲಿಗೆ ನಿಮಗೆ ಗೊತ್ತಿರಲಿ 9 ಜನದವರೆಗೂ ಬ್ಯಾಟಿಂಗ್ ಸಿಗುತ್ತೆ ನಮಗೆ. ಆ ನಂತರ ಭುವನೇಶ್ವರ್ ಕುಮಾರ್ ಬೇಕೇ ಬೇಕು. ಭುವಿನೂ ಕೂಡ ಬ್ಯಾಟಿಂಗ್ ಎಬಿಲಿಟಿ ಇದೆ. ಓಕೆನಾ, 6 ಬಾಲ್ ಹೊಡಿಬೇಕು ಅಂದ್ರೆ ಭುವಿನೂ ಹೊಡಿತಾರೆ. ಸೊ ಅಲ್ಲಿ 10 ಜನದವರೆಗೂ ನಿಮಗೆ ಬ್ಯಾಟಿಂಗ್ ಸಿಕ್ತಂಗೆ ಆಗುತ್ತೆ. ಸೊ ಮಂಗೇಶ್ ಯಾದವ್ ಬೌಲಿಂಗ್, ನೆಕ್ಸ್ಟ್ ಭುವಿ ಬೌಲಿಂಗ್ 4 ಓವರು. ಆನಂತರ ಡಫಿ ಹಾಕೊಳ್ಳೋ ಸಾಧ್ಯತೆ ಇದೆ, ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಬೆದಲಿಗೆ ಚಾನ್ಸ್ ಕೊಡಿ ಅಂತ ಹೇಳಿ, ಡಫಿ ಬೇಡ ಅಂತ ಹೇಳಿ. ಇನ್ ಕೇಸ್ ಡಫಿ ಜಾಗದಲ್ಲಿ ರಸಿಕ್ ಸಲಾಮ್ ತರ ಹಾಕಬಹುದು. ಅಲ್ಲಿ ಇಬ್ರಲ್ಲಿ ಒಬ್ರು, ಅಲ್ಲಿ 3 ಬೌಲಿಂಗ್ ಆಯ್ತು. 3 ಬೌಲಿಂಗ್ ಜೊತೆಗೆ ಕೃಣಾಲ್ ಪಾಂಡ್ಯ 4 ಓವರ್ ಮಾಡೇ ಮಾಡ್ತಾರೆ, 4 ಬೌಲಿಂಗ್. ಅದ್ರ ಜೊತೆಗೆ ರೊಮಾರಿಯೋ ಶೆಫರ್ಡ್ 1-2 ಓವರ್ ಹಾಕೊಡ್ಬೋದು. ಹಂಗೂ ಬೇಕು ಅಂದ್ರೆ ನಿಮ್ಗೆ ಬೆತ್ತಲ್ 1 ಅವರ್ ಅಥವಾ 2 ಅವರ್ ಅವರು ಹಾಕೊಡ್ತಾರೆ. ಸೊ ಏನ್ ತೊಂದರೆ ಇಲ್ಲ. ಸೊ ಇದು ನಮ್ಮ RCBಯ ಪ್ಲೇಯಿಂಗ್ 11. ಆದ್ರೆ ತಮಗೆ ಗೊತ್ತಿಲ್ಲ, ಇಲ್ಲಿ ವೆಂಕಟೇಶ್ ಅಯ್ಯರ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ ಕೇಸ್ ಏನಾದರೂ RCB ಫಸ್ಟ್ ಬೌಲಿಂಗ್ ಮಾಡಿದ್ದಾರೆ ಅಂದ್ರೆ ಬೌಲಿಂಗ್ ಕಂಪ್ಲೀಟ್ ಆಗುತ್ತೆ. ಬ್ಯಾಟಿಂಗ್ ಬಂದಾಗ ವಿಕೆಟ್ ಬೇಗ ಹೋದ್ರೆ ನಮ್ಮ ವೆಂಕಟೇಶ್ ಅಯ್ಯರ್ನ ಹಾಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದ್ರೆ ವೆಂಕಟೇಶ್ ಅಯ್ಯರ್ಗೆ ನೀವು 1 ಡೌನ್ ಆಡಿಸಿ ಅಥವಾ 3 ಆಡಿಸಿ, 4 ಆಡಿಸಿ, 5 ಆಡಿಸಿ, 7 ಆಡಿಸಿ, ಎಲ್ಲಾ ಸ್ಲಾಟಲ್ಲೂ ಈಗ ಆಲ್ರೆಡಿ ಆಡಿರ್ತಕ್ಕಂಥ ಅನುಭವ ವೆಂಕಟೇಶ್ ಅಯ್ಯರ್ಗೆ ಇರ್ತಕ್ಕಂಥದ್ದು. ಇದರಲ್ಲಿ ಈಗ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ SRH ಕಡೆಗೆ. ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಇಂಗ್ಲೀಷ್ ವರ್ಡ್ ಅದು ಯೂಸ್ ಮಾಡಿದ್ರೆ ಡಬಲ್ ಮೀನಿಂಗ್ ಮಾಡ್ಬಿಟ್ಟಿದ್ರಲ್ಲ. ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ರೆ ಹೆಂಡ್ತಿ ಇರಲ್ಲ, ಡಿವೋರ್ಸ್ ಮಾಡ್ಬಿಡ್ತಾಳೆ. ಅದಿರಲಿ, ಒಂದು ವಿಷಯಕ್ಕೆ ಬರೋಣ. SRH ನಮಗೆ ಥ್ರೆಟ್ ಆಗೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಅಭಿಷೇಕ್ ಶರ್ಮಾ ತಾವು ನೋಡಿರ್ಬೋದು, ಎಂತ ಪ್ಲೇಯರ್ ಅಂದ್ರೆ ಫಾಸ್ಟ್ ಬೌಲರ್ ತುಂಬಾ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ರೈಟ್ ಆರ್ಮ್ ಆಫ್ ಸ್ಪಿನ್ನರ್ಗೆ ಸ್ವಲ್ಪ ತಿನ್ಕಾರಿ ಇರ್ತಕ್ಕಂಥದ್ದು ಉಂಟು. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ನಮ್ಮ ಡಫಿ ಆದ್ರಾಗಿರ್ಬೋದು, ಭುವಿ ಆದ್ರಾಗಿರ್ಬೋದು, ಇವರೆಲ್ಲ ಮಂಗೇಶ್ ಯಾದವ್ ಆಗಿರ್ಬೋದು, ಈ ಎಲ್ಲ ಪೇಸ್ ಅನ್ನು ಕೂಡ ಅವ್ರು ಇಷ್ಟಪಡ್ತಾರೆ. ಬಟ್ ಭುವಿ ಸ್ವಲ್ಪ ಅವರಿಗೆ ಕಾಟ ಕೊಡ್ಬೋದು ತಮ್ಮ ಸ್ಪಿನ್ಗಿಂತ. ಅದರ್ವೈಸ್ ಅಭಿಷೇಕ್ ಶರ್ಮಾ ಅವ್ರನ್ನ ಕಟ್ಟಕೋದು ಬಹಳ ಕಷ್ಟ ಇದೆ. ಆದ್ರೆ ಇತ್ತೀಚೆಗೆ ಅವ್ರಿಗೊಂದು ಫಾರ್ಮುಲಾ ಕಂಡುಕೊಂಡಿದ್ದಾರೆ. ಏನ್ ಗೊತ್ತಾ, ತಾವೆಲ್ಲ ನೋಡಿದಿರಾ, ವರ್ಲ್ಡ್ ಕಪ್ ಅಲ್ಲಿ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇರುತ್ತೆ, ಅವರು ಮುಂದೆ ನುಗ್ಗಿ ಆಫ್ ಸೈಡ್ ಹೊಡಿತಾರೆ. ಸೊ ಅದನ್ನ ಕಟ್ಟಾಕ್ಬೇಕು ಅಂದ್ರೆ ಆಫ್ ಸೈಡ್ ಅಲ್ಲಿ ಅಲ್ಲೊಂದು ಫೀಲ್ಡ್ ಇಟ್ಕೊಂಡು ಸ್ವಲ್ಪ ಸ್ಲೋವರ್ ಹಾಕಿದ್ರೆ ಅಲ್ಲಿಗೆ ಅವ್ರನ್ನ ಕ್ಯಾಚ್ ತೆಗೆದುಕೊಂಡಿರ್ತಕ್ಕಂಥ ನೀವು ನೋಡಿರ್ತೀರ. ಅದೊಂದು ಪ್ಲಾನ್ ಮಾಡ್ಬೋದು ವಿನಃ ಅದನ್ನ ಬಿಟ್ರೆ ಅವ್ರ ವೀಕ್ನೆಸ್ ಏನು ಅಂದ್ರೆ ಯಾರು ನಮ್ಮ ಹೆಡ್ಡು ಲೆಫ್ಟ್ ಹ್ಯಾಂಡರು, ಅಭಿಷೇಕ್ ಶರ್ಮಾನು ಲೆಫ್ಟ್ ಹ್ಯಾಂಡರ್. ಬಟ್ ತಮಗೆ ಗೊತ್ತಿರಲಿ, ಹೆಡ್ಡೇನಷ್ಟು ಆಫ್ ಸ್ಪಿನ್ಗೆ ಸ್ಟ್ರಗಲ್ ಮಾಡಿಲ್ಲ. ಓಕೆ ಒಂದು ರೇಂಜಿಗೆ ಸ್ಟ್ರಗಲ್ ಇದೆ ಆಫ್ ಸ್ಪಿನ್ಗೆ. ಬಟ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಕಿಶನ್, ನೆಕ್ಸ್ಟ್ 1 ಡೌನ್ ಬರೋದು ಕಿಶನ್, ಅವರು ಲೆಫ್ಟ್ ಹ್ಯಾಂಡರ್, 3 ಲೆಫ್ಟ್ ಹ್ಯಾಂಡರ್. ಸೊ 3 ಲೆಫ್ಟ್ ಹ್ಯಾಂಡರ್ ಆಗಿದ್ರೆ ಇವ್ರು 3 ಒಂದು ವೀಕ್ನೆಸ್ ಯಾವುದು ಅಂದ್ರೆ ಫಾಸ್ಟ್ ಬೌಲಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ, ಆದ್ರೆ ಆಫ್ ಸ್ಪಿನ್ಗೆ, ರೈಟ್ ಆರ್ಮ್ ಆಫ್ ಸ್ಪಿನ್ಗೆ ಸ್ವಲ್ಪ ತಡ್ಕಾಡ್ತಾರೆ. ಅದಕ್ಕಾಗಿ ಆಫ್ ಸ್ಪಿನ್ ಇಲ್ಲದೆ ಇರ್ಬೋದು ನಮ್ಮಲ್ಲಿ. ಮತ್ತೆ ಬಟ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಇದ್ದಾರೆ ಕೃಣಾಲ್ ಪಾಂಡ್ಯ. ಏನಾದರೂ ಫಸ್ಟ್ ಬ್ಯಾಟಿಂಗ್ ನಮ್ದಾಗಿದೆ ಅಂದ್ರೆ ಶ್ರೇಯಸ್ ಅವ್ರನ್ನ ಬೌಲಿಂಗ್ ಹಾಕೋಬಹುದು. ಸೊ ಅವಾಗ ಶ್ರೇಯಸ್ ಮತ್ತೆ ಕೃಣಾಲ್ ಪಾಂಡ್ಯ ಸ್ವಲ್ಪ ಕಾಟ ಕೊಡಬಹುದು ಆರ್ಥೋಡಾಕ್ಸ್ ಇರೋದ್ರಿಂದ. ಅದರ್ವೈಸ್ ಓಕೆ. ಹೆಡ್ ಆಯ್ತು, ಅಭಿಷೇಕ್ ಶರ್ಮಾ, ಕಿಶನ್ ಒಳ್ಳೆ ಫಾರ್ಮ್ ಮತ್ತೆ ಒಳ್ಳೆ ಬ್ಯಾಟಿಂಗ್ ಲೈನಪ್. ನಂತರ ಈ ವರ್ಷ ಅವ್ರ ಜೊತೆಗೆ ಇನ್ನೊಬ್ಬ ಫಿನಿಷರ್ ಇರಲಿ ಅಂತೇಳಿ, ಟೀಮ್ ಸ್ಟ್ರಾಂಗ್ ಇರಲಿ ಅಂತೇಳಿ ಲಿವಿಂಗ್ ಸ್ಟೋನ್ ಅನ್ನ ಹಾಕೋತಾರೆ. ಸೊ ಲಿವಿಂಗ್ ಸ್ಟೋನು, ಕಿಶನ್, ಅಭಿಷೇಕ್ ಶರ್ಮಾ
ನಮ್ಮ 8 4 ಜನ ಆಯಿತು. ಇದ್ರ ಜೊತೆಗೆ ಇನ್ನೊಬ್ಬರು ದೈತ್ಯ ಸೌತ್ ಆಫ್ರಿಕನ್ ಕ್ರಿಯೇಟರು ಕ್ಲಾಸನ್. ಸೊ ತಮಗೆ ಗೊತ್ತಿರಲಿ, ರೀಸೆಂಟಾಗಿ ಅಂದರೆ 2025 ಇಂದ ಈ ಕಡೆ ಅಭಿಷೇಕ್ ಶರ್ಮಾ ಏನಿದೆ ಅವರು ಸುಮಾರು 3 ಸೆಂಚುರಿ ಮಾಡಿದ್ದಾರೆ T20 ಫಾರ್ಮೆಟಲ್ಲಿ. ಅದ್ರ ಜೊತೆಗೆ ಸುಮಾರು 13 50 ಮಾಡಿರ್ತಕ್ಕಂಥದ್ದು ಅಭಿಷೇಕ್ ಶರ್ಮಾ. ಸೊ ಈ ರೀತಿಯ ಫಾರ್ಮ್ ಅಲ್ಲಿದ್ದಾರೆ. ಕಿಶನ್ ಏನು ಕಡಿಮೆ ಇಲ್ಲ. ಅಭಿಷೇಕ್ ಶರ್ಮಾ 300 ಹೊಡೆದ್ರೆ ಇವ್ರು ರೀಸೆಂಟಾಗಿ 400 ರೀಸೆಂಟ್ ಫಾರ್ಮ್ ಗಮನಿಸಿದ್ರೆ ಯಾರು ಇಶಾನ್ ಕಿಶನ್ 750 ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ನಮಗೆ ಗೊತ್ತಾಯ್ತು ಎಡ್ಡು ಅಭಿಷೇಕ್ ಶರ್ಮಾ, ಕಿಶನ್, ನಂತರ ಕ್ಲಾಸೆನ್, ನಂತರ ಲಿವಿಂಗ್ ಸ್ಟೋನ್, ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ. ಯಾಕೆಂದ್ರೆ 1-2 ಓವರ್ ಬೌಲಿಂಗು ಆಗ್ತಾರೆ, ಬ್ಯಾಟಿಂಗು ಲೈನ್ ಅಪ್ ಸಿಗುತ್ತೆ. ಸೊ ಇದಾದ ನಂತರ ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ ಅಂದರೆ ವರ್ಮಾ ಹಾಕೊಳ್ಳೋದು ಅಂತೇಳಿ. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಪ್ರಕಾರ ಸಲೀಲ್ ಅರೋರಾ ಹಾಕೊಂಡ್ರೆ ಬೆಸ್ಟ್. ಅರೋರಾ ಹೊಸ ಪಿಕ್ಕು, ಹೊಸ ಹುಡುಗ. ಈ ಹುಡುಗ ಮೇಲೆ ಎಲ್ಲರದ್ದು ಕಣ್ಣಿದೆ. ಯಾಕೆಂದರೆ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ 45 ಬಾಲ್ಗೆ ಮೋರ್ ದೆನ್ 120+ ರನ್ ನೋಡಿದ್ರು ಅವರು 40 ಬಾಲ್ಗೆ. ಸೊ ಎಲ್ಲರೂ ಕಣ್ಣು ಈ ಸಲೀಲ್ ಅರೋರಾ ಮೇಲಿದೆ. ಸರ್ ಮತ್ತೆ ಬೌಲಿಂಗ್ ಸ್ವಲ್ಪ ವೀಕ್ ಆಗಲ್ವಾ ಸರ್ ಅಂತ ನೋಡಿದ್ರೆ, ಬೌಲಿಂಗನ್ನು ಗಮನಿಸಿದ್ರೆ RCB ವರ್ಸಸ್ SRH SRH ಸ್ವಲ್ಪ ಬೌಲಿಂಗ್ ವೀಕ್ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಮಾಡಿದ್ರೆ ಉನಾದ್ ಕಟ್ ಅವರು ಓಕೆ ಬಾಲ್ ಚೆನ್ನಾಗಿ ಮೂವ್ ಮಾಡ್ತಾರೆ, ಬಟ್ ಸಿಂಗಲ್ ಹ್ಯಾಂಡಾಗಿ ಮ್ಯಾಚ್ ವಿನ್ ಮಾಡಿಸ್ತಕ್ಕಂತಹ ಕೇಪಬಿಲಿಟಿ ಇದೆಯಾ ಅದನ್ನು ನೋಡಬೇಕು ಒಂದು. ಅದು ಬಿಟ್ಟರೆ ನಮ್ಮ ಪರ್ಪಲ್ ಪಟೇಲ್ ತಮಗೆ ಗೊತ್ತು, ಹರ್ಷಲ್ ಪಟೇಲ್ ಬೆಂಗಳೂರಲ್ಲಿ ಇದ್ರು. ಇವರು ಎಂಥ ಬೌಲರ್ ಅಂದರೆ ಬೌಲರ್ ವಿಕೆಟ್ನೇ ಜಾಸ್ತಿ ತೆಗೆದುಕೊಳ್ತಕ್ಕಂತಹ ಬೌಲರ್ ಇವರು. ಯಾರೇನೇ ಹೇಳ್ಬೋದು, ಬಟ್ ಇವ್ರದ್ದು ಆನ್ ರೆಕಾರ್ಡ್ ಚೆನ್ನಾಗಿದೆ, ಪೇಪರ್ ಮೇಲೆ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿಕ್ಕಾಪಟ್ಟೆ ವಿಕೆಟ್ಸ್ ಇದೆ. ಸುಮಾರು ಇವ್ರದ್ದು 54 ವಿಕೆಟ್ ಇದೆ ರೀಸೆಂಟಾಗಿ. ಇದನ್ನು ನೋಡ್ತಾ ಬಂದರೆ ಒಂದು 40 ಇನ್ನಿಂಗ್ಸಲ್ಲಿ, ಲಾಸ್ಟ್ 40 ಇನ್ನಿಂಗ್ಸಲ್ಲಿ ಒಂದು 54 ವಿಕೆಟ್ ಇದೆ. ಅಂದರೆ ಎಲ್ಲ ಇನ್ನಿಂಗ್ಸಲ್ಲೂ 1 or 2 ವಿಕೆಟ್ ತೆಗೆದುಕೊಂಡಿದ್ದಾರೆ. ಆದರೆ ಇವರು RCB ಅಂತ ಥ್ರೆಟ್ ಆಗಲ್ಲ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಇವ್ರು ಬೇಕಾಗ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹಂಗೆ ಅಂದರೆ ಈ ಕಡೆ ಮೂಮೆಂಟ್ ಸಿಗಬೇಕಾ ಸಿಗುತ್ತೆ, ಫಾಸ್ಟ್ ಬೌಲರ್ಗೆ ಸ್ಪಿನ್ನರಿಗೆ ಟರ್ನ್ ಬೇಕಾ ಸಿಗುತ್ತೆ, ಬ್ಯಾಟ್ಸ್ಮನ್ ಏನೋ ನಿಂತ್ಕೊಂಡ್ರೆ ಸರಿಯಾಗಿ ಹೊಡಿಬೋದು. ಒಂದು ಟ್ರೂ ವಿಕೆಟ್ ಅವರ ಎಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಬೌಲಿಂಗಿಗೆ ಅಥವಾ ಕಂಪ್ಲೀಟ್ಲಿ ಬ್ಯಾಟಿಂಗಿಗೆ ಅಂತ ಹೇಳೋಕ್ಕಾಗಲ್ಲ. ಈಸಿಯಾಗಿ ತಾವು ಹೇಳ್ಬೋದು, ಯಾಕೆಂದರೆ ಸ್ವಲ್ಪ ಶಾರ್ಟ್ ಬೌಂಡ್ರಿ ಇರೋದ್ರಿಂದ 200+. ಹೌದು, ಇವತ್ತಿನ ಗೇಮು ನೋಡಿದ್ರೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಬೌಲಿಂಗ್ ಫಸ್ಟ್ ನೋಡೋದಾದ್ರೆ ಇಲ್ಲಿ ಯಾರ್ದು SRH ಅವರು ಹರ್ಷಲ್ ಪಟೇಲ್ ಇರ್ತಾರೆ. ಬಟ್ ನನ್ನ ಪ್ರಕಾರ RCB ಅವ್ರೇನು ಥ್ರೆಟ್ ಆಗಲ್ಲ. ಆನ್ ಪೇಪರ್ ಚೆನ್ನಾಗಿದೆ, ಅವರು ಒಳ್ಳೆ ವಿಕೆಟ್ ಇದೆ, ಎಲ್ಲ ಇದೆ. ಬಟ್ ಹೇಳ್ತಾರಲ್ಲ ಸಮ್ಟೈಮ್ಸ್ ಪುಸ್ಕುದ್ ಬುದ್ನೆಕಾಯಿ ಅದೇನೋ ಸಾರಿಗೆ ಬರಲ್ಲ ಅಂತೇಳಿ, ಹಂಗಾಗೋ ಸಾಧ್ಯತೆನೂ ಇದೆ. ನೋಡೋಣ. ಹರ್ಷಲ್ ಪಟೇಲು ಆನಂತರ ಮಾವಿ ಹಾಕೋಬೋದು, ಶಿವ ಮಾವಿನ. ಯಾಕಂದರೆ ಈಗ ರೀಸೆಂಟಾಗಿ ಡೊಮೆಸ್ಟಿಕ್ ಆಗಿ ಚೆನ್ನಾಗಿ ಆಡವ್ರೆ. ಬಟ್ ನಾನೇನು ಹೇಳೋದು ಅಂದರೆ ಈ ಬ್ರೇಡರ್ ಕ್ರಾರ್ಸ್ ಏನೋ ಹಾಕತ್ತಿದಾರಲ್ಲ ಫಾರಿನ್ ಪ್ಲೇಯರು, ಅವರು ಬ್ಯಾಟಿಂಗ್ ಹೊಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಫಾರಿನ್ ಪ್ಲೇಯರ್ ಅವರು. ಅಲ್ಲಿ ಫಾರಿನ್ ಪ್ಲೇಯರ್ ಇಲ್ಲಿ ಎಡ್ಡು, ಲಿವಿಂಗ್ ಸ್ಟೋನು, ಕ್ಲಾಸೆನ್ನು, ಈ ಬೇಡನ್, ಕಾರ್ಸ್, ಈ 4 ಜನ ಫಾರಿನ್ ಪ್ಲೇಯರ್ ಆಡ್ತಕ್ಕಂಥದ್ದು. ಬಟ್ ಇಲ್ಲಿ ಒಬ್ಬ ಬೌಲರ್ ಕಡೆ ನಾವು ಗಮನವನ್ನು ಕೊಡಬೇಕು. ಯಾಕಂದರೆ ನಮ್ಮಲ್ಲಿ ರೈಟ್ ಹ್ಯಾಂಡ್ ಜಾಸ್ತಿ ಜನ ಇದ್ದಾರೆ. ಕೊಹ್ಲಿ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ರೊಮರಿಯೋ ಶೆಫರ್ಡ್ ಆಗಿರ್ಬೋದು, ಎಲ್ಲ ರೈಟ್ ಹ್ಯಾಂಡರ್ಸ್ ಜಾಸ್ತಿ ಜನ ಇರೋದ್ರಿಂದ ಅಲ್ಲೊಬ್ರು ಬೌಲರ್ ಇದ್ದಾರೆ ಲೆಗ್ ಸ್ಪಿನ್. ಅವ್ರು ಯಾರು ಅಂದರೆ ಅನ್ಸಾರಿ. ತುಂಬ ಚೆನ್ನಾಗಾಗಿದೆ ಲಾಸ್ಟ್ ಸೀಸನ್ ಅವ್ರಿಗೆ. ಸೊ ಅದೊಂದು ಸ್ವಲ್ಪ ನಮಗೆ ತೊಂದರೆ ಕೊಡ್ಬೋದು ಅವರು ಅಷ್ಟೇ, ಅದರ್ವೈಸ್ ಬೇರೆ ಏನೂ ಇಲ್ಲ. ಅವ್ರ ಬೌಲಿಂಗನ್ನು ನೋಡ್ತಾ ಇದ್ರೆ ನಮ್ಮ ಬೌಲಿಂಗ್ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ವೀಕೆ. ಯಾಕೆಂದರೆ ನಮ್ಮಲ್ಲಿ ಭುವಿ ಇದ್ದಾರೆ, ಕೃಣಾಲ್ ಪಾಂಡ್ಯ 8 ಓವರ್ ಭಾಳ ಚೆನ್ನಾಗಿದೆ. ಅದರ ನಂತರ ಮಂಗೇಶ್ ಯಾದವ್ ಮೇಲೆ ತುಂಬ ಒಪ್ಪಿದೆ ಈ ವರ್ಷ, ನಮ್ಮ ಡೊಮೆಸ್ಟಿಕ್ ಪ್ಲೇಯರು. ಸೊ ಆ ನಂತರ ರೊಮೇರಿಯೋ ಶೆಫರ್ಡ್ 2 ಓವರ್ ಹಾಕೇ ಕೊಡ್ತಾರೆ. ಚೆನ್ನಾಗಿ ಬಿದ್ದಿದೆ ಅಂದರೆ 4 ಓವರ್ ಅವ್ರ ಹತ್ರ ಆಡಿಸ್ತಾರೆ. ಬಿಟ್ಟರೆ ನಮಗೆ ಸೆಕೆಂಡ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಗಿರೋ ಸುರೇಶ್ ಶರ್ಮನ್ ಹಾಕತ್ತಾರೆ, ಗೂಗ್ಲಿ ಸ್ಪೆಷಲಿಸ್ಟು, ಆರ್ಥೋಡಾಕ್ಸ್ ಸ್ಪಿನ್ನು. ಸೊ ಅವ್ರದ್ದು ಕಂಪೇರ್ ಮಾಡಿದ್ರೆ ನಮ್ಮದು ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮದೊಂದು 20% ಮೇಲಿದೆ. ಬಟ್ ನಮ್ಗೆ ಏನು ಥ್ರೆಟ್ಟು ಅಂದರೆ ಒಬ್ಬ ಪ್ಲೇಯರು ಅಭಿಷೇಕ್ ಶರ್ಮಾ, ಅದು ಬಿಟ್ಟರೆ ಇಶಾನ್ ಕಿಶನ್, ಇವರಿಬ್ಬರದೇ ಥ್ರೆಟ್ಟು. ಇಲ್ಲೂ ಕೂಡ ರೈಟ್ ಆರ್ಮ್ ಅಂತ ಸ್ಪಿನ್ ಹೇಳ್ಕೊಳ್ತಕ್ಕಂಥದ್ದು RCB ಇಲ್ಲ, ಆಫ್ ಸ್ಪಿನ್ನು. ಸೊ ಹಂಗಾಗಿ ಸ್ವಲ್ಪ ಅದೊಂದು ತೊಂದರೆ ಕೊಡಬಹುದು. ಅದರ್ವೈಸ್ ನೋಡ್ತಾ ಇದ್ರೆ ಎರಡು ನಮ್ಮದೇ ಒಂದು ಸ್ವಲ್ಪ ಮೇಲುಗೈ ಇದೆ ಬಿಕಾಸ್ ಆಫ್ ಬೌಲಿಂಗು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ತಮಗೆ ಗೊತ್ತಿರಲಿ, ಕೊಹ್ಲಿ ತಮಗೆ ಗೊತ್ತು 27ಕ್ಕಿಂತ ಅಧಿಕ 50 ಹೊಡೆದಿರ್ತಕ್ಕಂಥದ್ದು, 4 ಸೆಂಚುರಿಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಬ್ಯಾಟಿಂಗ್ ಲೈನಪ್ ನೋಡ್ತಾ ಬನ್ನಿ. ಕೊಹ್ಲಿ
ಸಾಲ್ಟು, ದೇವದತ್ ಪಡಿಕಲ್, ರಜತ್ ಪಟ್ಟಿದಾರ್ ಸ್ಪಿನ್ನು, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ರೊಮರಿಯೋ ಶಫರ್ಡ್ 8 ಜನ ಆಗ್ತಾರೆ. ಮಂಗೇಶ್ ಪಟೇಲ್ ಹಾಕೊಂಡ್ರೆ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. 9 ಜನ. ಇನ್ ಕೇಸ್ ತಾವು ಬೆತಲ್ನ ಹಾಕೊಂಡು ನಮ್ಮ ಯಾರು ಬೇರೆ ನಡೆಸಿದ್ರೆ 10 ಜನ, ಅಥವಾ ಸೆಕೆಂಡ್ ನಮ್ಮಿಂದ ಏನಾದ್ರು ಬ್ಯಾಟಿಂಗ್ ಆಗಿದೆ ವೆಂಕಟೇಶ್ ಅಯ್ಯರ್ ಬರ್ಬೋದು ಯಾವುದ್ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಸೊ 9ರಿಂದ 10 ಜನ ಬ್ಯಾಟಿಂಗ್ ಸಿಗುತ್ತೆ ನಮಗೆ. ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಬೌಲಿಂಗು ಕೂಡ ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಕುಶನ್ ಕೊಡ್ತಾರೆ, ಅದ್ರಾಗ ಏನಿಲ್ಲ. ಬಟ್ 8 to 8 ನೋಡಿದ್ರೆ 13 SRH ವಿನ್ ಆಗಿರೋದು, ಒಂದು 11 ಮಾತ್ರ RCB ವಿನ್ ಆಗಿದೆ. ಬಟ್ ಒಂದು ಸ್ವಲ್ಪ 2025 ಡಾಟಾವನ್ನು ತೆಗೆದು ನೋಡಿದ್ರೆ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರೇ RCB 170+ ಇದೆ, 169 ಅವರೇಜ್ ಸ್ಕೋರ್. ಇಟ್ ಮೀನ್ಸ್ ಸರ್ ಅವರೇಜ್ ಸ್ಕೋರು ಪಾರ್ ಸ್ಕೋರ್ ಯಾವುದು ಸರ್? ಮಿನಿಮಮ್ 210+ ಪಾರ್ ಸ್ಕೋರ್ ವಿನ್ ಆಗಬಹುದು. ಡೆಫಿನೆಟ್ಲಿ ವಿನ್ ಆಗಬೇಕು, 230+ ಬೇಕೇ ಬೇಕು. ನೆಕ್ಸ್ಟು ಇಲ್ಲಿ ತಮಗೆ ಗೊತ್ತಿರಲಿ, ಬ್ಯಾಟಿಂಗ್ ಫಸ್ಟ್ ಆಡಿದವರು ಬ್ಯಾಟಿಂಗ್ ಫಸ್ಟ್ ಮಾಡಲಿಕ್ಕೆ ಎಲ್ಲರೂ ಬಯಸ್ತಾರೆ. ಯಾಕೆಂದರೆ ಬ್ಯಾಟಿಂಗ್ ಚೆನ್ನಾಗಿದೆ, ಒಂದೊಳ್ಳೆ ಸ್ಕೋರನ್ನು ಹಾಕ್ಬಿಟ್ಟು ಪ್ರೆಸರ್ ಹಾಕೋಣ ಆಪೋಸಿಟ್ ಟೀಮ್ ಮೇಲೆ ಅಂತೇಳಿ. ಆದರೆ ರೀಸೆಂಟಾಗಿ 2 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಗೆದ್ದಿರೋದು. ಸೆಕೆಂಡ್ ಬ್ಯಾಟಿಂಗು ಸುಮಾರು 3 ಮ್ಯಾಚ್ ಗೆದ್ದಿರ್ತಕ್ಕಂಥದ್ದು. ಒಂದಷ್ಟು ಸ್ಟ್ಯಾಟ್ಸನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಹರ್ಷಲ್ ಪಟೇಲ್ ವರ್ಸಸ್ DDP, ದೇವದತ್ ಪಡಿಕ್ಕಲ್. ಇತ್ತೀಚೆಗೆ ಅವರು 4 ಇನ್ನಿಂಗ್ಸಲ್ಲಿ 2 ಟೈಮ್ಸ್ ಔಟನ್ನು ಮಾಡಿರ್ತಕ್ಕಂಥದ್ದು ಹರ್ಷಲ್ ಪಟೇಲ್. ಬಟ್ ಅಷ್ಟೊಂದೇನು ಥ್ರೆಟ್ ಆಗಲ್ಲ, ಸ್ಲೋವರ್ ಒಂದಿದೆ. ಅವ್ರೊಂದು ಸ್ವಲ್ಪ ಗುರ್ತಿಸ್ಕೊಂಡ್ರೆ ನಕಲ್ ಬಾಲ್ ಆಡಬಹುದು, ಅಂತ ಏನು ಬೌಲರ್ ಅಲ್ಲ ಈ ವಿಚಾರದಲ್ಲಿ ನೋಡಿದ್ರೆ. ನೆಕ್ಸ್ಟು ತಮಗೆ ಗೊತ್ತಿರಲಿ, ಇವ್ರದ್ದು ವೀಕ್ನೆಸ್ಸೇ ಅಂದರೆ ಇವ್ರದ್ದು ಸ್ಟ್ರೆಂತ್ ಯಾವುದು SRH ಅದೇ ಅವ್ರ ವೀಕ್ನೆಸ್ ಆಗುತ್ತೆ ಸಮ್ಟೈಮ್ಸ್. ಯಾಕೆಂದರೆ ತಮಗೆ ಗೊತ್ತು ಅವ್ರ ಸ್ಟ್ರೆಂತು ಬಡಿ ಆಟ, ಅದರಲ್ಲೂ ಎಲ್ಲ ಲೆಫ್ಟ್ ಹ್ಯಾಂಡರ್ ಇದ್ದಾರೆ. ಸ್ಟಾರ್ಟಿಂಗ್ ಬರ್ತಕ್ಕಂಥ 3 ಲೆಫ್ಟ್ ಹ್ಯಾಂಡರ್. ಅವ್ರ ವಿರುದ್ಧ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಎತ್ತಿದ್ರೆ ಅದೇ ಅವ್ರ ವೀಕ್ನೆಸ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ತಮಗೆ ಗೊತ್ತಿದೆ ಇಂಡಿಯನ್ ಅಂತ ಫಾರ್ಮಲ್ಲಿ ಇಲ್ಲ ರೀಸೆಂಟಾಗಿ. ಸೊ ಅದ್ರ ಜೊತೆಗೆ ಲಾಸ್ಟು ಸೀಸನ್ನು ಕೂಡ SRHಗೆ ಚೆನ್ನಾಗಿ ಆಗಿಲ್ಲ. ಯಾಕೆಂದರೆ ಐ ಥಿಂಕ್ 5th or 6th ಪ್ಲೇಸಲ್ಲಿ ಅವರು ಫಿನಿಷ್ ಮಾಡಿದ್ರು ಲಾಸ್ಟ್ ಸೀಸನ್ನಲ್ಲಿ. ಸೊ ಎಲ್ಲರ ಕಣ್ಣು ಇವತ್ತಿನ ಮ್ಯಾಚ್ನ ಕೀ ಹೈಲೈಟ್ಸ್ ಏನು ಅಂದರೆ, ಎಲ್ಲರ ಕಣ್ಣು ಸಲೀಲ್ ಅರೋರಾನ ಏನಾದರೂ ಹಾಕ್ಕೊಂಡ್ರೆ SRH ಮೇಲೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಬಿಕಾಸ್ ಬಿಗ್ ಹಿಟರ್. ಅದನ್ನು ಬಿಟ್ಟರೆ ನಮ್ಮಲ್ಲಿ ಮಂಗೇಶ್ ಯಾದವ್ ಅಂತ ಬೌಲರ್ ಏನಿದಾರಲ್ಲ, ಎಲ್ಲರ ಕಣ್ಣು ಇವ್ರ ಮೇಲೆ ಇದೆ. ಈ ಇಬ್ಬರನ್ನ ಬಿಟ್ಟರೆ ಬತಲ್ನ ಹಾಕೊಳ್ಳಬಹುದಾ ಈ ಒಂದು 3 ಮೇಲೆ ಎಲ್ಲರ ಕಣ್ಣು ಇರ್ತಕ್ಕಂಥದ್ದು. ಸೊ ಈಗ ಒಂದು ವಿನ್ನಿಂಗ್ ಪ್ರೆಡಿಕ್ಷನ್ ಅನ್ನ ನೋಡ್ತಾ ಬಂದರೆ, RCB ಟಿ ಶರ್ಟ್ ಹಾಕೊಂಡ್ಬಂದಿದ್ದಾರೆ ಸರ್, ನೀವು ಹೇಳೋದೆ RCB ಅಂತ ಅನ್ಕೋಬೋದು. ಆದರೂ ಕೂಡ ನೀವೇನು ಅಂದ್ಕೊಂಡಿದ್ದೀರ ಅದೇ ಕರೆಕ್ಟು. RCB 65%, SRH 35%. ಸೊ RCB ವಿನ್ ಆಗೋ ಸಾಧ್ಯತೆ ಇದೆ ಒಂದು. ಎರಡನೇದು ಸ್ಕೋರ್ ಪ್ರೆಡಿಕ್ಷನ್ ನೋಡ್ತಾ ಬಂದರೆ 210+ ಅಂತೂ ಆಗೇ ಆಗುತ್ತೆ ಸ್ಕೋರ್ ಇವತ್ತು. ಆ್ಯಂಡ್ ಇನ್ನು ಪಿಚ್ ಇವತ್ತು ಯಾವ ರೀತಿ ಇದೆಯೋ ಫಸ್ಟ್ ಮ್ಯಾಚು ನೋಡಬೇಕು. ಇನ್ನೇ ಪಿಚ್ ಬೆಂಗಳೂರಲ್ಲಿ ಚೆನ್ನಾಗೇ ಇರುತ್ತೆ, ಏನಾದರೂ ಚೇಂಜಸ್ ಮಾಡಿದ್ರೆ ನೋಡಬೇಕು. ಅದರ್ವೈಸ್ ಅವ್ರ ಬೌಲಿಂಗ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ, ಬೇರೆ ಎಂತ ಇಲ್ಲ. ಸೊ ಇದಾಗಿದ್ದು ಇವತ್ತಿನ ಮ್ಯಾಚ್ನ ಪ್ರಿವ್ಯೂ. ಈಗ ಪ್ರಿವ್ಯೂವನ್ನು ಮುಗಿಸಿ ನೇರವಾಗಿ ನಾನು ಕೂಡ ಇವತ್ತು ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಸ್ಟೇಡಿಯಮಿಂದ ಬಂದ ನಂತರ ನಾಳೆ ಏನೇನಾಯಿತು ಮ್ಯಾಚ್ ಅಂತ ಹೇಳಿ ನೋಡ್ತಾ ಹೋಗೋಣ. ಇದಾಗಿತ್ತು ಪ್ರೈಮ್ ಡಗೌಟ್ ಶೋನ ಸ್ಪೆಷಲ್. ತಾವು ನೋಡ್ತಾ ಇದ್ದೀರಾ. ಆ್ಯಂಡ್ ಏನಾದರೂ ಇಷ್ಟ ಆಗಿದರೆ, ಒಂದಷ್ಟು ಇನ್ಸೈಟ್ ಸಿಗ್ತಾ ಇದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಓಕೆ ಒಂದಷ್ಟು ಕ್ರಿಕೆಟ್ ನಾಲೆಡ್ಜ್ ಸಿಗ್ತಾ ಇದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಐಡಿಯಾ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಬಾಬಾ ಸಿ ಯು, ಟೇಕ್ ಕೇರ್, ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಸಿಗೋಣ.